ಈಗಿನ ಸಮಾಜದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಕಣ್ರಿ, ಪಾವಿತ್ರ್ಯತೆಯೇ ಇಲ್ಲ. ಕ್ಷಣ ಕ್ಷಣದ ದೇಹದ ಸುಖಕ್ಕೋಸ್ಕರ ತಮ್ಮ ಬಾಳನ್ನು ತಾವೇ ಹಾಳು ಮಾಡಿಕೊಳ್ತಾ ಇದ್ದಾರೆ. ಅದರಂತೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಈ ಘಟನೆ ಇಡೀ ಸಮಾಜವನ್ನೇ ಬೆಚ್ಚಿ ಬೀಳಿಸಿಬಿಟ್ಟಿದೆ. ಅಣ್ಣನ ವರಸೆಯವನ ಜೊತೆಗಿನ ಸ್ನೇಹ ಆಕೆ ಬಾಡಿಗೆ ಮನೆಯಲ್ಲಿ ಶವವಾಗಿ ಪತ್ತೆಯಾಗುವಂತೆ ಮಾಡಿದೆ. ಹಾಗಾದರೆ ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಸಂದ್ರ ಗ್ರಾಮ. ಇಲ್ಲಿನ ಬಾಡಿಗೆ ಮನೆಯೊಂದರಲ್ಲಿ 21 ವರ್ಷದ ರಾಮಲಕ್ಷ್ಮಿ ಎನ್ನುವಂತಹ ಯುವತಿ ನೇಳಿಗೆ ಶರಣಾಗಿದ್ದಾಳೆ. ಮೇಲೋಟಕ್ಕೆ ಇದು ಆತ್ಮಹತ್ಯೆ ಅಂತ ಕಂಡರೂ ಕೂಡ ಇದರ ಹಿಂದಿರೋದು ಮಾತ್ರ ಒಂದು ಕರಾಳ ಪ್ರೇಮಕತೆ. ಬಾಗೇಪಲ್ಲಿ ತಾಲೂಕಿನ ರಾಮಕೃಷ್ಣಪುರದ ನಿವಾಸಿ ರಾಮಲಕ್ಷ್ಮಿ ವಿವಾಹಿತನೊಬ್ಬನ ಮೋಹಕ್ಕೆ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. 10th ಓದಿ ಎಲ್ಲಿ ಕೆಲಸಕ್ಕೆ ಹೋಗ್ತಿದ್ರು? ಐಫೋನ್ ಕಂಪ್ನಿಗೆ, ಎಲ್ಲಿ? ದೇವನಹಳ್ಳಿ ಹತ್ರ, ಚಿಕ್ಕಬಳ್ಳಾಪುರ. ಈಗ ರಾಮಲಕ್ಷ್ಮಿ ಎಲ್ಲಿ ವಾಸವಾಗಿದ್ರು? ಟೆರೆಸ್ ನಗರದಲ್ಲಿ ಅಲ್ಲೇ ಎಲ್ಲಿ ರೂಮು ಬಾಡಿಗೆ ತಗೊಂಡು. ಅಲ್ಲಿ ಯಾರ್ಯಾರು ವಾಸ ಇದ್ರು? ನಮ್ಮ ಅಕ್ಕ ಇದ್ದಿದ್ದು, ನಮ್ಮ ಚಿಕ್ಕಪ್ಪ ಮಗ ಅಂತ ವೈಫ್ ಅಂತ ಮಾತಾಡ್ಕೊಂಡು ಅಲ್ಲಿ ರೂಮ್ ಮಾಡ್ಕೊಂಡವ್ರೆ. ಹಿಂಗಾಗೈತಿ ಮತ್ತೆ ನೋಡಿದ್ರಿ. ಅಲ್ಲ ನಿಮ್ ಚಿಕ್ಕಪ್ಪ ಮಗನ ಹೆಸರಲ್ಲಿ ಕೃಷ್ಣ. ನಿಮ್ಮ ಅಣ್ಣ ಆಗ್ಬೇಕು. ಹ್ಮ್. ಅಲ್ಲ ಅಂದ್ರೆ ಅವರು ಏನ ಜೊತೆಲೇ ಇದ್ರ? ಜೊತೆಯಲ್ಲಿ ಇದ್ರಂತೆ. ಈಗ ಅನುಮಾನ ಏನ್ ನಿಮ್ಗೆ? ಅದೇ ಏನನ್ನ ಎಲ್ಲ ಬೆದರಿಸಿ ಬಿಟ್ಟು ಹಂಗ ಹಾಕ್ಸಂದ್ರ ಅಂತ ಅನುಮಾನ. ಈಗ ದೂರ್ ಕೊಟ್ಟಿದ್ದೀರಾ? ಕೊಟ್ಟು ಕಂಪ್ಲೇಂಟ್ ಎಲ್ಲಿ ಕೊಟ್ಟಿದ್ದೀರಿ? ಟೆರೆಸ್ ಅಂತ. ಏನಂತ ಕೊಟ್ಟಿದ್ದೀರಿ? ಅದೇ ಹಿಂಗ ಆಗೈತೆ ಅಂತ ಹೇಳಿದೀವಿ. ಕೃಷ್ಣ ಮೇಲೆ ಯಾಕೆ ಅನುಮಾನ ಇದೆ? ಅವನೇ ಅಲ್ಲ ಅಲ್ಲಿರೋದು, ಬಟ್ಟೆಗಳು ಅಲ್ಲಿ ಚೇರ್ಗಳೆಲ್ಲ ಹೊಡೆದೋಗೈತೆ. ಅದಕ್ಕೆ ಎಲ್ಲ ಹೊಡೆದೋಗಿದ್ಯಾ? ಅಚ್ಚರಿಯ ಸಂಗತಿ ಏನು ಅಂದರೆ, ಈ ರಾಮಲಕ್ಷ್ಮಿ ಅನ್ನುವಂತಹ ಹುಡುಗಿ ಅದು ಯಾರ ಜೊತೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ಲು ಅನ್ನೋದು. ಆತ ಬೇರೆ ಯಾರೂ ಅಲ್ಲ, ಸ್ವತಃ ಆಕೆಯ ಚಿಕ್ಕಪ್ಪನ ಮಗ ಕೃಷ್ಣ. ಅಂದರೆ ವರಸೆಯಲ್ಲಿ ಲಕ್ಷ್ಮಿಗೆ ಅಣ್ಣನಾಗಬೇಕು. ಕೃಷ್ಣನಿಗೆ ಈಗಾಗಲೇ ಮದುವೆಯಾಗಿದೆ. ರಕ್ತ ಸಂಬಂಧ, ಅಣ್ಣ ತಂಗಿ ಅನ್ನೋದನ್ನೂ ಕೂಡ ಮರೆತವರು ಪೆರೇಸಂದ್ರದಲ್ಲಿ ಒಂದು ರೂಮಿನಲ್ಲಿ ವಾಸವಾಗಿದ್ದರು. ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ಅನೈತಿಕ ಸಂಬಂಧದ ಗುಂಗಿನಲ್ಲಿ ಮುಳುಗಿತ್ತು ಈ ಜೋಡಿ. ಈ ಜೋಡಿಯ ಕತೆ ಈಗ ದುರಂತದಲ್ಲಿ ಅಂತ್ಯವಾಗಿದೆ. ಘಟನೆಯ ಬಳಿಕ ಯುವತಿಯ ಪೋಷಕರು ಆರೋಪಿ ಕೃಷ್ಣ ವಿರುದ್ಧ ತಿರುಗಿಬಿದ್ದಿದ್ದಾರೆ. ನನ್ನ ಮಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿಲ್ಲ, ಅವಳನ್ನು ಕೊಲೆ ಮಾಡಲಾಗಿದೆ ಅಂತ ರಾಮಲಕ್ಷ್ಮಿಯ ಪೋಷಕರು ಈಗ ಪೊಲೀಸರ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ವಿವಾಹಿತನ ಮೋಹಕ್ಕೆ ಬಿದ್ದಂತಹ ಮಗಳು ಬಲಿಯಾದ್ಲಲ್ಲ ಅನ್ನುವಂತಹ ಅನುಮಾನ ಈಗ ಪೋಷಕರಲ್ಲಿ ಕಾಡ್ತಾ ಇದೆ. ಸದ್ಯ ಪೋಷಕರು ದೂರನ್ನು ಅನ್ವಯಿಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತ್ಯಾಸತ್ಯತೆ ಸ್ವಲ್ಪ ಹೊರಗೆ ಬರಬೇಕಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಅನುಮಾನ ಇರೋದಂತೂ ನಿಜನೇ ಸರ್, ಅವ್ರದನ್ನ ಮೇಲೆ. ಮತ್ತೆ ನಮ್ಮ ಚಿಕ್ಕಪ್ಪ ಕೂಡ ಅವ್ರಿಗೆ ಸಿಕ್ಕರೆ ಸಾಕು ಸಾಯಿಸ್ಬೇಕಂತ ನನ್ನ ಹತ್ರ ಎಷ್ಟು ಸತಿ ಹೇಳಿದ್ರು. ಪ್ರೀತಿ ಅನ್ನೋದು ಕುರುಡು ನಿಜ, ಆದರೆ ಆ ಪ್ರೀತಿ ಸಂಬಂಧಗಳ ಕಣ್ಣನ್ನೇ ಕುರುಡು ಮಾಡಬಾರ್ದು. ಅಣ್ಣನ ವರಸೆಯವನ ಜೊತೆಗಿನ ಈ ನಂಟು ಇಂದು 21 ವರ್ಷದ ಯುವತಿಯ ಪ್ರಾಣವನ್ನೇ ಬಲೆ ಪಡೆದಿದೆ. ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ, ದಾರಿ ತಪ್ಪಿರುವಂತಹ ಯುವ ಮನಸ್ಸುಗಳಿಗೆ ಇದು ಎಚ್ಚರಿಕೆಯ ಗಂಟೆ. ಶ್ರೀನಿವಾಸನ್, ರೆಬಲ್ ಟಿವಿ, ಚಿಕ್ಕಬಳ್ಳಾಪುರ ಕ್ರೈಮ್ ಬ್ಯೂರೋ.